ನಮಸ್ತೆ, ವೆಲ್ಕಮ್ ಟು ಇಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ದೀಪಾವಳಿ ಸ್ಪೆಷಲ್ ರಸ್ಕ್ ಲಡ್ಡು. ಇದು ತುಂಬ ಈಸಿ ಮತ್ತು ಟೇಸ್ಟಿ ಸ್ವೀಟ್ ರೆಸಿಪಿ. ಇದಕ್ಕೆ ಬೇಕಾಗಿರೋದು 3 ಸಾಮಗ್ರಿಗಳು: ತೆಂಗಿನಕಾಯಿ, ಸಕ್ಕರೆ, ರಸ್ಕ್. ಒಂದು ತೆಂಗಿನಕಾಯಿ ತೊಗೊಂಡು ತುರಿದಿಟ್ಕೋಬೇಕು, ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು. ಒಂದು ತೆಂಗಿನಕಾಯಿಗೆ 1 ಕಪ್ ಕಾಯಿ ತುರಿ ಆಗುತ್ತೆ. ಅದಕ್ಕೆ 3/4 ಕಪ್ ಸಕ್ಕರೆ ಹಾಕಿ ನೆನೆಸಿಟ್ಕೋಬೇಕು. ಅದಕ್ಕೆ ನೀರೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಸಕ್ಕರೆ ಮತ್ತು ಕಾಯಿನ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಮುಚ್ಚಿಡಬೇಕು. ಅದನ್ನು ಒಂದು 6 ಅವರ್ಸ್ ಮುಚ್ಚಿಡಬೇಕು. ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಮಾಡಿ ಸಂಜೆ ಮಾಡ್ಕೋಬೋದು. ಒಂದು ತೆಂಗಿನಕಾಯಿಗೆ 1/4 kg ರಸ್ಕು ಸಾಕಾಗತ್ತೆ. ಆದಷ್ಟು ರಸ್ಕು ರೋಸ್ಟ್ ಆಗಿರಲಿ. ರೋಸ್ಟ್ ಆಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಪೌಡ್ರ್ ಮಾಡ್ಕೊಂಡ್ಮೇಲೆ 6 ಅವರ್ಸ್ ನೆನೆಸಿರ್ತೀವಲ್ವ, ತೆಂಗಿನಕಾಯಿ ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬಿಟ್ಟಂಗಿರುತ್ತೆ, ಅದು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡಾದ್ಮೇಲೆ ಇವಾಗ ನಾವು ರಸ್ಕ್ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಸ್ವಲ್ಪ ಹಾಕಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆ ಒಂದೇ ಸತಿ ಹಾಕಬಾರ್ದು. ಒಂದೇ ಸತಿ ಹಾಕಿದ್ರೆ ನಮಗೆ ಹದ ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ಒಂದು ತೆಂಗಿನಕಾಯಿ ಸ್ವಲ್ಪ ನೀರು ಜಾಸ್ತಿ ಬಿಟ್ಟಿರುತ್ತೆ, ಇಲ್ಲ ಸ್ವಲ್ಪ ಕಮ್ಮಿ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ರಸ್ಕ್ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ನಮಗೆ ಎಷ್ಟು ಹದ ಬೇಕು, ಉಂಡೆ ಕಟ್ಟಕ್ಕೆ ಆಗಷ್ಟು ಹದ ಬೇಕು, ಅದನ್ನು ಸಕ್ಕರೆ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಹದ ಗೊತ್ತಾಗುತ್ತೆ. ನಮಗೆ ಉಂಡೆ ಕಟ್ಟೋಕ್ಕೆ ಎಷ್ಟು ಹದ ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗೋದ್ರಿಂದ ಚೆನ್ನಾಗಿ ಕೈಲೇ ಕಲಿಸ್ಬೇಕು. ಕಲಸಾದ್ಮೇಲೆ 10 ನಿಮಿಷ ಅದನ್ನು ಮುಚ್ಚಿ ಇಡಬೇಕು. ಕಲಸಿ 10 ನಿಮಿಷ ಇಡಿ. ಏನಕ್ಕೆ ಅಂತಂದರೆ ಕಾಯಿ, ಸಕ್ಕರೆ, ರಸ್ಕ್ 3 ಚೆನ್ನಾಗಿ ಹೊಂದ್ಕೋಬೇಕು. ಹೊಂದ್ಕೊಂಡಾಗ ನಾವು ಉಂಡೆ ಕಟ್ಟೋಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 10 ನಿಮಿಷ ಬಿಟ್ಟಾದಮೇಲೆ ಉಂಡೆ ಕಟ್ಟಿ. ರಸ್ಕ್ ಲಡ್ಡು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು 1 ವಾರದ ತನಕ ಇಡ್ಬೋದು, ಏಕೆಂದರೆ ನೀರು ಏನು ನಾವು ಮಿಕ್ಸ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ 1 ವಾರ ಇಟ್ಕೊಂಡು ನಾವು ತಿನ್ಬೋದು. ಇದನ್ನು ಮಕ್ಕಳಿಗೆ ಸ್ಕೂಲ್ ಕಾಂಪಿಟೇಷನ್ ಕುಕಿಂಗ್ ವಿತೌಟ್ ಫೈರ್ ಇದ್ದಾಗ ಮಾಡಿ ಕಳಿಸ್ಬೋದು. ಎಲ್ಲರೂ ತಿನ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಲಡ್ಡುನ ನೀವು ಮಕ್ಕಳ ಕೈಲೂ ಕೂಡ ಮಾಡಿಸ್ಬೋದು. ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ ಇದ್ದಾಗ ಮಕ್ಕಳ ಕೈಲೇ ನೀವು ಮಾಡಿಸ್ಬೋದು. ಚೆನ್ನಾಗಿರುತ್ತೆ. ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.